ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಾಗಮಂಗಲ ಗಲಭೆಗೂ ಸಿಎಂ ಕುರ್ಚಿಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾರಣ ಕುಮಾರಸ್ವಾಮಿ ಅವರು ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಡಿಸಿರುವ ಹೊಸ ಬಾಂಬ್ ಇದು. ನಾಗಮಂಗಲ ಗಲಭೆಗೂ ಸಿಎಂ ಕುರ್ಚಿಗೂ ಲಿಂಕ್ ಇದೆಯಾ? ಹಾಗಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಪ್ರೀ ಪ್ಲಾನ್ ನಡೆದಿದೆಯಾ? ಸಿಎಂಗೆ ಕೆಟ್ಟ ಹೆಸರು ತರೋದಕ್ಕೆ ಕಾಂಗ್ರೆಸ್ಸಿಗರಿಂದಲೇ ನಡೆದಂತಹ ಕೃತ್ಯ ಅಂತ ಇದು. ವೀರೇಂದ್ರ ಪಾಟೀಲ್ ಕಾಲದ ಘಟನೆಗೆ ಕುಮಾರಸ್ವಾಮಿ ಅವರು ಲಿಂಕ್ ಕೊಟ್ಟಿದ್ದಾರೆ. ವೀರೇಂದ್ರ ಪಾಟೀಲ್ ಸಿಎಂ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಆವತ್ತು ಗಲಭೆ ಆಗಿತ್ತು. ಈಗಲೂ ಕಾಂಗ್ರೆಸ್ ನಾಯಕರೇ ಈ ಘಟನೆಯನ್ನ ಮಾಡಿಸಿದ್ದಾರೆ. ಕಾರಣ ಇದೇ ಕಾಂಗ್ರೆಸ್ಸಿಗರಿಗೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಬೇಕಾಗಿದೆ. ಹೀಗಾಗಿ ಈ ರೀತಿ ಪ್ರೀ ಪ್ಲಾನ್ ಮಾಡಿ ಗಲಭೆಯನ್ನ ನಡೆಸಿದ್ದಾರೆ ಅಂತ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಬಗ್ಗೆ ತನಿಖೆಯನ್ನ ಮಾಡಿಸ್ಲಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸವಾಲ್ ಕೂಡ ಹಾಕಿದ್ದಾರೆ. ರಾಮನಗರ, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ನಾಯಕರೇ ಬೆಂಕಿಯನ್ನ ಹಚ್ಚಿ ಗಲಭೆಯನ್ನ ಮಾಡಿಸಿದ್ರು. ಈಗಲೂ ನಾಗಮಂಗಲದಲ್ಲಿ ಗಲಭೆ ಮಾಡಿಸಲಾಗಿದೆ. ಕಾಂಗ್ರೆಸ್ ನಾಯಕರೇ ಈ ಘಟನೆ ಮಾಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಈ ಕೃತ್ಯವನ್ನ ನಡೆಸಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಹೇಳಿರೋದು. ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದೇ ರೀತಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಇದೇ ಕಾಂಗ್ರೆಸ್ಸಿಗರೇ ಕುತಂತ್ರ ಮಾಡಿದ್ರು. ಈ ರೀತಿ ಗಲಭೆ ಆಗಿತ್ತು. ಗಲಭೆಯನ್ನ ನಡೆಸಿ ಅವರಿಂದ ಸಿಎಂ ಕುರ್ಚಿಯನ್ನು ಕಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಅದೇ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಸಿದ್ದರಾಮಯ್ಯ ಅವ್ರಿಗೆ ಕುರ್ಚಿ ಕಂಟಕ ಈ ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಇತ್ಯಾದಿ ಇತ್ಯಾದಿ ನೇರವಾಗಿ DK ಶಿವಕುಮಾರ್ ಅವರ ಹತ್ತಾನೆ ಬೊರಳು ಮಾಡಿ ತೋರಿಸಿದ್ರು ಹಲವರು. ಈಗ ಮತ್ತೊಂದು ಕಡೆ ಈ ಗಲಭೆಗೂ ಕಾಂಗ್ರೆಸ್ಸಿಗರು ಕುತಂತ್ರವನ್ನ ನಡೆಸಿದ್ದಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಕಾರಣ ಸಿದ್ದರಾಮಯ್ಯ ಅವರಿಂದ ಸಿಎಂ ಕುರ್ಚಿಯನ್ನು ಕಸ್ಕೋಬೇಕು ಅಂತ ಕಾಂಗ್ರೆಸ್ಸಿಗರೇ ಈ ರೀತಿಯ ಮಾಡಿದ್ದಾರೆ ಅಂತ ಹೊಸ ಬಾಂಬ್ ಕುಮಾರಸ್ವಾಮಿ ಸಿಡಿಸಿರೋದು. ಅವರ ಮಾತಿನಲ್ಲಿ ಏನು ಅರ್ಥ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ನೋಡಿ, ನಿನ್ನೆ ಅಷ್ಟೇ ಹೈಕೋರ್ಟ್ನ ಏಕಸದಸ್ಯ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. ಯಾವಾಗ ತೀರ್ಪು ಕೊಡುತ್ತೆ, ತೀರ್ಪು ಯಾವ ರೀತಿಯಾಗಿ ಹೊರ ಬೀಳುತ್ತೆ ಅಥವಾ ವ್ಯತಿರಿಕ್ತವಾಗಿ ಏನಾದರೂ ತೀರ್ಪು ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಹೊರ ಬೀಳುತ್ತೆ ಅನ್ನುವ ಕುತೂಹಲ ಒಂದು ಕಡೆ. ಅಲ್ಲಿಯವರೆಗೂ ಕೂಡ ತಾತ್ಕಾಲಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆದರೆ ಯಾವಾಗ ಈ ಮೂಡ ಹಗರಣ ಬೆಳಕಿಗೆ ಬಂತೋ, ಮೂಡ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ತಳಕು ಹಾಕಿಕೊಂತು, 3-4 ಖಾಸಗಿ ದೂರುಗಳು ದಾಖಲಾಯಿತು. ಅಲ್ಲಿಂದಲೂ ಕೂಡ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡ್ತಾ ಇದೆ ಅನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಎಲ್ಲೋ ಒಂದು ಕಡೆ ಬಹುತೇಕ ಸಿಎಂ ಬದಲಾವಣೆ ಆಗೇ ಬಿಡ್ತಾರೆ, ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವ ಹಂತಕ್ಕೂ ಕೂಡ ಚರ್ಚೆಗಳು ನಡೆಯೋದಕ್ಕೆ ಶುರುವಾಗಿತ್ತು. ಇದೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಲೂ ಕೂಡ ಸಿಎಂ ಕುರ್ಚಿಗಾಗಿ ಫೈಟ್ಗಳು ನಡೀತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರೆದಿದ್ರು ಕೂಡ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ತಾಮುಂದು ನಾ ಮುಂದು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ಬಹುತೇಕ ನಾಯಕರು ಬಂದು ಅವರು ಸ್ವಇಚ್ಛೆಯಾಗಿ ನಮಗೂ ಕೂಡ ಸಿಎಂ ಆಗುವ ಆಸೆ ಇದೆ ಅನ್ನುವ ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಬರ್ತಾ ಇದ್ರೆ ನಿನ್ನೆ ಮೊನ್ನೆ ಆಗಿರುವಂತಹ ಒಂದು ನಾಗಮಂಗಲದ ಈ ಒಂದು ಇನ್ಸಿಡೆಂಟ್ಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಸ ರೂಪವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಇಲ್ಲಿ ಈ ರೀತಿಯಾಗಿ ಗಲಭೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ನವರೇ ಪೂರ್ವ ನಿಯೋಜಿತವಾಗಿ ಮಾಡಿಕೊಂಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಗಲಭೆಗಳು ಸೃಷ್ಟಿಯಾಗ್ತಾ ಇದ್ರೆ ರಾಜ್ಯ ಸರ್ಕಾರದ ಮೇಲೆ, ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕಳಂಕ ತರುವಂತ ಕೆಲಸಗಳು. ಈ ಅರ್ಥದಲ್ಲಿ ಇವತ್ತು ಕೇಂದ್ರ ಸಚಿವರಾಗಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಕೂಡ ವೀರೇಂದ್ರ ಪಾಟೀಲ್ ಅವರ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಅಂತೇಳಿ ಉದಾಹರಣೆ ಸಮೇತವಾಗಿ ಯಾರದೇ ಒಬ್ಬ ಕಾಂಗ್ರೆಸ್ ನಾಯಕನ ಹೆಸರನ್ನ ಹೇಳದೆ ಕಾಂಗ್ರೆಸ್ನ ಒಳಗೇನೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಸಂಚು ರೂಪಿಸ್ತಿದ್ದಾರೆ ಎನ್ನುವ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ನಾಗಮಂಗಲ ಗಲಭೆಗೂ ಸಿಎಂ ಕುರ್ಚಿಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾರಣ ಕುಮಾರಸ್ವಾಮಿ ಅವರು ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ.
ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಡಿಸಿರುವ ಹೊಸ ಬಾಂಬ್ ಇದು. ನಾಗಮಂಗಲ ಗಲಭೆಗೂ ಸಿಎಂ ಕುರ್ಚಿಗೂ ಲಿಂಕ್ ಇದೆಯಾ? ಹಾಗಿದ್ರೆ ಸಿದ್ದರಾಮಯ್ಯ ಅವ್ರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಪ್ರೀ ಪ್ಲಾನ್ ನಡೆದಿದೆಯಾ? ಸಿಎಂಗೆ ಕೆಟ್ಟ ಹೆಸರು ತರೋದಕ್ಕೆ ಕಾಂಗ್ರೆಸ್ಸಿಗರಿಂದಲೇ ನಡೆದಂತಹ ಕೃತ್ಯ ಅಂತ ಇದು. ವೀರೇಂದ್ರ ಪಾಟೀಲ್ ಕಾಲದ ಘಟನೆಗೆ ಕುಮಾರಸ್ವಾಮಿ ಅವರು ಲಿಂಕ್ ಕೊಟ್ಟಿದ್ದಾರೆ. ವೀರೇಂದ್ರ ಪಾಟೀಲ್ ಸಿಎಂ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಆವತ್ತು ಗಲಭೆ ಆಗಿತ್ತು. ಈಗಲೂ ಕಾಂಗ್ರೆಸ್ ನಾಯಕರೇ ಈ ಘಟನೆಯನ್ನ ಮಾಡಿಸಿದ್ದಾರೆ. ಕಾರಣ ಇದೇ ಕಾಂಗ್ರೆಸ್ಸಿಗರಿಗೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿಬೇಕಾಗಿದೆ. ಹೀಗಾಗಿ ಈ ರೀತಿ ಪ್ರೀ ಪ್ಲಾನ್ ಮಾಡಿ ಗಲಭೆಯನ್ನ ನಡೆಸಿದ್ದಾರೆ ಅಂತ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ ಬಗ್ಗೆ ತನಿಖೆಯನ್ನ ಮಾಡಿಸ್ಲಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸವಾಲ್ ಕೂಡ ಹಾಕಿದ್ದಾರೆ. ರಾಮನಗರ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ನಾಯಕರೇ ಬೆಂಕಿಯನ್ನ ಹಚ್ಚಿ ಗಲಭೆನ ಮಾಡಿಸಿದ್ರು. ಈಗಲೂ ನಾಗಮಂಗಲದಲ್ಲಿ ಗಲಭೆ ಮಾಡಿಸಲಾಗಿದೆ. ಕಾಂಗ್ರೆಸ್ ನಾಯಕರೇ ಈ ಘಟನೆ ಮಾಡಿಸಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಈ ಕೃತ್ಯವನ್ನ ನಡೆಸಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಹೇಳಿರೋದು. ಈ ಹಿಂದೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದೇ ರೀತಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಇದೇ ಕಾಂಗ್ರೆಸ್ಸಿಗರೇ ಕುತಂತ್ರ ಮಾಡಿದ್ರು. ಈ ರೀತಿ ಗಲಭೆ ಆಗಿತ್ತು. ಗಲಭೆಯನ್ನ ನಡೆಸಿ ಅವರಿಂದ ಸಿಎಂ ಕುರ್ಚಿಯನ್ನು ಕಸ್ಕೊಂಡಿದ್ರು. ಈಗ ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಅದೇ ಆಗ್ತಾ ಇದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ನಾಗೇಂದ್ರ ಬಾಬು. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಸಿದ್ದರಾಮಯ್ಯ ಅವ್ರಿಗೆ ಕುರ್ಚಿ ಕಂಟಕ ಈ ಮೂಡ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಇತ್ಯಾದಿ ಇತ್ಯಾದಿ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಹತ್ತಾನೆ ಬೊರಳು ಮಾಡಿ ತೋರಿಸಿದ್ರು ಹಲವರು. ಈಗ ಮತ್ತೊಂದು ಕಡೆ ಈ ಗಲಭೆಗೂ ಕಾಂಗ್ರೆಸ್ಸಿಗರು ಕುತಂತ್ರವನ್ನ ನಡೆಸಿದ್ದಾರೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಕಾರಣ ಸಿದ್ದರಾಮಯ್ಯ ಅವರಿಂದ ಸಿಎಂ ಕುರ್ಚಿಯನ್ನು ಕಸ್ಕೋಬೇಕು ಅಂತ ಕಾಂಗ್ರೆಸ್ಸಿಗರೇ ಈ ರೀತಿಯ ಮಾಡಿದ್ದಾರೆ ಅಂತ ಹೊಸ ಬಾಂಬ್ ಕುಮಾರಸ್ವಾಮಿ ಸಿಡಿಸಿರೋದು. ಅವರ ಮಾತಿನಲ್ಲಿ ಏನು ಅರ್ಥ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ನೋಡಿ, ನಿನ್ನೆ ಅಷ್ಟೇ ಹೈಕೋರ್ಟ್ನ ಏಕಸದಸ್ಯ ಪೀಠ ತೀರ್ಪನ್ನ ಕಾಯ್ದಿರಿಸಿದೆ. ಯಾವಾಗ ತೀರ್ಪು ಕೊಡುತ್ತೆ, ತೀರ್ಪು ಯಾವ ರೀತಿಯಾಗಿ ಹೊರ ಬೀಳುತ್ತೆ ಅಥವಾ ವ್ಯತಿರಿಕ್ತವಾಗಿ ಏನಾದರೂ ತೀರ್ಪು ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಹೊರ ಬೀಳುತ್ತಾ ಅನ್ನುವ ಕುತೂಹಲ ಒಂದು ಕಡೆ. ಅಲ್ಲಿಯವರೆಗೂ ಕೂಡ ತಾತ್ಕಾಲಿಕವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಆದರೆ ಯಾವಾಗ ಈ ಮೂಡ ಹಗರಣ ಬೆಳಕಿಗೆ ಬಂತೋ, ಮೂಡ ಹಗರಣದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ತಳಕು ಹಾಕಿಕೊಂತು, 3-4 ಖಾಸಗಿ ದೂರುಗಳು ದಾಖಲಾಯಿತು, ಅಲ್ಲಿಂದಲೂ ಕೂಡ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡ್ತಾ ಇದೆ ಅನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಎಲ್ಲೋ ಒಂದು ಕಡೆ ಬಹುತೇಕ ಸಿಎಂ ಬದಲಾವಣೆ ಆಗೇ ಬಿಡ್ತಾರೆ, ಸಿಎಂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವ ಹಂತಕ್ಕೂ ಕೂಡ ಚರ್ಚೆಗಳು ನಡೆಯೋದಕ್ಕೆ ಶುರುವಾಗಿತ್ತು. ಇದೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗಲೂ ಕೂಡ ಸಿಎಂ ಕುರ್ಚಿಗಾಗಿ ಫೈಟ್ಗಳು ನಡೀತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರೆದಿದ್ರು ಕೂಡ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ತಾಮುಂದು ನಾ ಮುಂದು ಅಂತ ಹೇಳಿ ಇವತ್ತು ಕಾಂಗ್ರೆಸ್ನ ಬಹುತೇಕ ನಾಯಕರು ಬಂದು ಅವರು ಸ್ವಇಚ್ಛೆಯಾಗಿ ನಮಗೂ ಕೂಡ ಸಿಎಂ ಆಗುವ ಆಸೆ ಇದೆ ಅನ್ನುವ ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಬರ್ತಾ ಇದ್ರೆ ನಿನ್ನೆ ಮೊನ್ನೆ ಆಗಿರುವಂತಹ ಒಂದು ನಾಗಮಂಗಲದ ಈ ಒಂದು ಇನ್ಸಿಡೆಂಟ್ಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಸ ರೂಪವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಹೊಸ ಬಾಂಬನ್ನು ಸಿಡಿಸಿರುವಂಥದ್ದು. ಇಲ್ಲಿ ಈ ರೀತಿಯಾಗಿ ಗಲಭೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ನವರೇ ಪೂರ್ವ ನಿಯೋಜಿತವಾಗಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ರೀತಿಯಾಗಿ ಗಲಭೆಗಳು ಸೃಷ್ಟಿಯಾಗ್ತಾ ಇದ್ರೆ ರಾಜ್ಯ ಸರ್ಕಾರದ ಮೇಲೆ, ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಕಳಂಕ ತರುವಂತ ಕೆಲಸಗಳು. ಈ ಅರ್ಥದಲ್ಲಿ ಇವತ್ತು ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಯಾಕೆಂದ್ರೆ ಈ ಹಿಂದೆ ಕೂಡ ವೀರೇಂದ್ರ ಪಾಟೀಲ್ ಅವರ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು ಅಂತೇಳಿ ಉದಾಹರಣೆ ಸಮೇತವಾಗಿ ಯಾರದೇ ಒಬ್ಬ ಕಾಂಗ್ರೆಸ್ ನಾಯಕನ ಹೆಸರನ್ನು ಹೇಳದೆ ಕಾಂಗ್ರೆಸ್ನ ಒಳಗೇನೆ ಈ ರೀತಿಯಾಗಿ ಮಾಡ್ತಿದ್ದಾರೆ, ಸಂಚು ರೂಪಿಸ್ತಿದ್ದಾರೆ ಎನ್ನುವ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.